ಗೋವರ್ಧನ್ ಅನ್ನೋರು ಕಾಲ್ ಮಾಡಿದ್ದಾರೆ. ಗೋವರ್ಧನ್ ಅವರೇ ನಮಸ್ಕಾರ. ನಮಸ್ತೆ ಸರ್. ನಮಸ್ಕಾರ ಸರ್, ನಾನು ನಿನ್ನೆಯಿಂದನೇ ಟಿವಿಲಿ ನಿಮ್ಮ ನ್ಯೂಸ್ ಅಲ್ಲಿ ಬೇರೆ ಬೇರೆ ಚಾನೆಲ್ಗಳಲ್ಲಿ ಬೆಳವಣಿಗೆಗಳನ್ನು ನೋಡ್ತಾ ಇದ್ದೆ. ಸರಿ ಸರ್. ಸರಿ ಸರ್, ಇದು ಯಾವ್ದೋ ಒಂದು ಬ್ಯಾನರ್ ಕಟ್ಟೋದಕ್ಕೆ ಗಲಾಟೆ ಆಗಿದೆ ಅಂತ ಕೇಳ್ಪಟ್ಟೆ. ಸರ್, ಅಲ್ಲಿ ಬರ್ತಕ್ಕಂತ ವಿಚಾರ ಏನ್ ಗೊತ್ತಾ, ನಾನು ಮಾಧ್ಯಮದವರಿಗೆ ಒಂದು ರಿಕ್ವೆಸ್ಟ್ ಮಾಡೋದಿಷ್ಟೇ. ಅಲ್ಲಿ MLA ಅವರು ಹೇಳ್ತಿದ್ದಾರೆ ನಮ್ ಕಡೆಯವ್ರು ಯಾರೋ ಮಿಸ್ ಫೈರ್ ಆಗಿದೆ ಅಂತ. ಅಪೋಸಿಷನ್ ಪಾರ್ಟಿ ಅವ್ರು ಹೇಳ್ತಿದ್ದಾರೆ ಅವ್ರ ಕಡೆಯವ್ರು ಯಾರೋ ಸತೀಶ್ ರೆಡ್ಡಿ ಅನ್ನೋರು ಅಂತ. ಸರ್, ಮಾಧ್ಯಮದವ್ರ ಮೂಲಕ ಹೇಳ್ತೀನಿ, ಹೂ ಇಸ್ ಈ ಸತೀಶ್ ರೆಡ್ಡಿ ಸರ್? ಫಸ್ಟ್ ಇವನ್ ಎಲ್ಲಿದ್ದಾನೆ ಸರ್? ಯಾರಾದ್ರೂ ಒಬ್ರು ಒಂದು ಮಾಧ್ಯಮದಲ್ಲಿ ಕ್ವಶನ್ ಬರ್ತಿಲ್ಲ, ಅವನ್ ಎಲ್ಲಿಗೆ ಓಡೋದ? MLA ಇದ್ದಾರೆ, ಬೇರೆ ಎಲ್ಲ ಇದ್ದಾರೆ. ಸತೀಶ್ ರೆಡ್ಡಿ ಅನ್ನೋರು ಎಲ್ಲಿ ಹೋದ್ರು? ಇಂಜೂರ್ ಆಗಿದ್ದಾರೆ ಆಸ್ಪತ್ರೆಯಲ್ಲಿ. ಸರ್, ಇಂಜೂರಿ ಸರ್, ಅಲ್ಲಿ ನಾನ್ ನ್ಯೂಸ್ ಚಾನೆಲ್ ಎಲ್ಲ ನೋಡ್ರೆ ಬೆಳವಣಿಗೆ ಬರ್ತಿರೋದೇನಂದ್ರೆ, ಆ ಸತೀಶ್ ರೆಡ್ಡಿ ಅನ್ನೋನ್ನ ಇವ್ರು ಬಚ್ಚಿಟ್ಟಿದ್ದಾರೆ ಅಂತ ಅನ್ಸುತ್ತೆ. ಅವನ್ ಕಡೆ ಅವರು MLA ಅಲ್ಲ, ಒಬ್ಬ MP ಅಲ್ಲ, ಮಾಜಿ ಮಿನಿಸ್ಟರ್ ಅಲ್ಲ, ಒಬ್ಬ ಕಾರ್ಪೊರೇಟರ್ ಅಲ್ಲ, ಮೇಯರ್ ಅಲ್ಲ, ಯಾರು ಅಲ್ಲ. ಇವನಿಗೆ ಗನ್ ಮ್ಯಾನ್ಗಳನ್ನ ಕೊಡ್ಬೇಕಾದ್ರೆ ಸರ್ಕಾರ ಏನ್ ಮಾಡ್ತಾ ಇತ್ತು? ಪರ್ಮಿಷನ್ ಯಾರು ಕೊಟ್ರು ಸರ್? 10 ಜನ 8 ಜನ ಗನ್ ಮ್ಯಾನ್ಗಳು ನಿಂತ್ಕೊಂಡು ಓಡಾಡ್ಲಿಕ್ಕೆ ಪರ್ಮಿಷನ್ ಯಾರು ಕೊಟ್ರು ಸರ್? ಫಸ್ಟ್ ದಯಮಾಡಿ ನಾನು ಮೀಡಿಯಾಕ್ಕೆ ರಿಕ್ವೆಸ್ಟ್ ಮಾಡೋದಿಷ್ಟೇ, ಈ ಸತೀಶ್ ರೆಡ್ಡಿ ಅನ್ನೋರು ಯಾವ ಆಸ್ಪತ್ರೆಯಲ್ಲಿ ಇದ್ದಾರೆ, ಏನಾಗಿದೆ ಇಂಜುರಿ ಸರ್? ದಯಮಾಡಿ ಕ್ವಶನ್ ಮಾಡಿ. ಅವ್ರು ಯಾವ ಆಸ್ಪತ್ರೆಯಲ್ಲಿ ಇದ್ದಾರೆ, ಎಲ್ಲಿ ಇಂಜೂರಿ ಆಗಿದ್ದಾರೆ, ಅವ್ರ ಜೊತೆಗೆ ಇರ್ತಕ್ಕಂಥ ಗನ್ ಮ್ಯಾನ್ಗಳು ಎಲ್ಲಿ ಓಡೋದ್ರು ಸರ್? ಇವತ್ತು ಇಷ್ಟೆಲ್ಲ ಟೆಕ್ನಾಲಜಿ ಇದೆ, ಇಷ್ಟೆಲ್ಲ ಪೊಲೀಸ್ ಇಂಟೆಲಿಜೆನ್ಸ್ ಇದೆ. ಎಲ್ಲೆಲ್ಲೋ ಸರ್, ಈಗ ಮೊನ್ನೆ ನಿಮ್ ನ್ಯೂಸ್ ಚಾನೆಲ್ ನೋಡ್ತಿದ್ದೆ, ಮೇಡಮ್ ವಿಜಯಲಕ್ಷ್ಮಿ ದರ್ಶನ್ ಅವ್ರ ಮಿಸಸ್ ಗೆ ಯಾರೋ ಆನ್ಲೈನ್ ಅಲ್ಲಿ ಇದು ಮಾಡಿದಾರಂತ ಹಿಡಿದ್ರು ಅಂತ ಬಂತು ಸರ್. ಎಲ್ಲೆಲ್ಲೋ ಇದ್ದವ್ರನ್ನ ಹಿಡಿತಾರೆ. ಇಷ್ಟೆಲ್ಲ ವ್ಯವಸ್ಥೆ ಇದ್ರು ಅವ್ರು ಎಲ್ಲಿದ್ದಾರೆ? ದಯಮಾಡಿ ಈ ಪ್ರಶ್ನೆ. ಸತೀಶ್ ರೆಡ್ಡಿ ಯಾವ ಆಸ್ಪತ್ರೆಯಲ್ಲಿ ಇದ್ದಾರೆ? ಇದಕ್ ಮೂಲ ಕಾರಣ ವ್ಯಕ್ತಿ ಆದಂತರ್ನ ಅವ್ರನ್ನ ಯಾಕೆ ನೀವು ಇಂಟರ್ವ್ಯೂ ಮಾಡ್ತಿಲ್ಲ? ಅವ್ರನ್ನ ಯಾಕೆ ತನಿಖೆಗೆ? ನಿಮ್ಮ ವ್ಯಾಲಿಡ್ ಪಾಯಿಂಟ್ ನಾನು ಒಂದಿಷ್ಟು ಮುಂದುವರಿಸ್ತೀನಿ. ಸತೀಶ್ ರೆಡ್ಡಿ ಇಂಜೂರ್ ಆಗಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡ್ಕೊಳ್ತಿದ್ದಾರೆ. ಸತೀಶ್ ರೆಡ್ಡಿ ಅವರ 4 ಗನ್ ಮ್ಯಾನ್ ಗಳ ಪೈಕಿ 2ರನ್ನ ಈಗ ವಿಚಾರಣೆಗೆ ಒಳಪಡಿಸಿದ್ದಾರೆ. ಆದ್ರೆ ಪ್ರಾಥಮಿಕವಾಗಿ ಪೊಲೀಸರು ಹೇಳಿರೋ ಮಾಹಿತಿ ಅಂತ ಹೇಳಿದ್ರೆ, ಅವರು ಫೈರ್ ಮಾಡಿದಂತಹ ಆ ಗನ್ ಇತ್ತಲ್ಲ, ಆ ಬುಲೆಟ್ ಅಲ್ಲ ರಾಜಶೇಖರ್ ದೇಹದ ಒಳಗಿರೋದು ಅಂತ ಹೇಳ್ತಾ ಇದ್ದಾರೆ. ತನಿಖೆ ನಡೀತಾ ಇದೆ, ನೋಡುವ. ಏನಾದ್ರೂ 11 ಗನ್ಗಳನ್ನ ಈಗ ವಶಕ್ಕೆ ಪಡ್ಕೊಂಡಿದಾರಲ್ಲ, 12ನೇ ಗನ್ನಿಂದ ಏನಾದ್ರೂ ಫೈರಿಂಗ್ ಆಗಿದ್ರೆ ಅದು ಯಾವುದು ಅನ್ನೋದ್ರ ಬಗ್ಗೆ ತನಿಖೆ ಆಗ್ತಾ ಇದೆ. ನೀವು ಹೇಳ್ತಿರುವಂತದ್ದು 100% ನಿಜ ಇದೆ. ಅವ್ರು ಶಾಸಕರು ಅಲ್ಲ, ಸಚಿವರು ಅಲ್ಲ, ಸಂಸದರು ಅಲ್ಲ, ಯಾವುದೇ ಮೆಂಬರು ಅಲ್ಲ, ಏನೂ ಅಲ್ಲ. ಅವ್ರಿಗೆ ಯಾಕೆ ಬೇಕು 4 ಗನ್ ಮ್ಯಾನು ಅನ್ನೋದು, ಇದು ಸರ್ಕಾರ ನಾವು ಪ್ರಶ್ನೆ ಮಾಡ್ತಾ ಇದ್ದೀವಿ. ಇದಕ್ಕೆ ಉತ್ತರ ಮುಂದೆ ಸಿಗುತ್ತಾ ನೋಡೋಣ. ಥ್ಯಾಂಕ್ ಯು ನಮ್ಮ ಜೊತೆಲಿ ಮಾತಾಡಿದ್ದಕ್ಕೆ. ಚಂದ್ರು ಅಂತೇಳಿ ಬಾಗಲಕೋಟೆಯಿಂದ. ನಮಸ್ಕಾರ ಚಂದ್ರು ಅವರೇ. ಸರ್ ನಮಸ್ಕಾರ ಸರ್. ಚೆನ್ನಾಗಿದ್ದೀರಾ ಸರ್? ಚೆನ್ನಾಗಿದೆ ಸರ್, ಚೆನ್ನಾಗಿದೆ. ಓಕೆ ಸರ್, ಹೇಳಿ, ಏನ್ ಹೇಳ್ತೀರಿ? ಬಳ್ಳಾರಿ ಏನಂದ್ರೆ ಸರ್, ನಾನು ಇಷ್ಟೊತ್ತನ ನೋಡಿದ್ನಲ್ಲ, ಈ ಎಲ್ಲಾ ಪ್ರೋಗ್ರಾಮ್ ನೋಡ್ತಾ ಇದ್ದೀನಿ. ಪ್ಲೀಸ್ ಸರ್, ಇಲ್ಲಿ ಒಂದು ಎದ್ದು ಕಾಣ್ತಾ ಇರೋದು ಏನ್ ಗೊತ್ತಾ ಸರ್? ಹೇಳಿ ಸರ್. ಹೇಳ್ಬೋದಾ? ಖಂಡಿತವಾಗ್ಲೂ ಹೇಳ್ಬೋದು ಸರ್, ನಿಮ್ಗಾಗಿಯೇ ವೇದಿಕೆ. ಸರಿ. ಯಾಕಂದ್ರೆ ಇಲ್ಲಿ ರೆಡ್ಡಿ ವರ್ಸಸ್ ರೆಡ್ಡಿ ನಮಗ್ ಕಾಣ್ತಾ ಇಲ್ಲ, ಇಲ್ಲಿ ಖಲಿಸ್ತಾನಿ ಟೆರರಿಸ್ಟ್ ತರ ಕಾಣ್ತಾ ಇದೆ ಈ ಪ್ರೋಗ್ರಾಮ್, ಈ ಅಟ್ಯಾಕ್ ಹ್ಯಾಪನಿಂಗ್. ಹೌದು. ಯಾಕಂತ ಕೇಳಿ, ಇದನ್ನ ಬಹಳ ನೀವು ಒಂದು ಸೆರೆಸ್ ತಗೋಬೇಕು ಮಾಧ್ಯಮದವರು, ಸೂಕ್ಷ್ಮ ಗಮನಿಸಿ. ಯಾಕಂತ ಕೇಳಿ, ಇಲ್ಲಿ ರೆಡ್ಡಿನೂ ಇಲ್ಲ, ಬಡ್ಡಿನೂ ಇಲ್ಲ, ಬಟ್ ಇಲ್ಲಿ ಸರ್ದಾರ್ಜಿ ಇದ್ದಾನೆ, ನೆನಪಿಟ್ಕೊಳ್ಳಿ. ಸೂಕ್ಷ್ಮ ಗಮನಿಸ. ಹಲೋ, ಕೇಳಿಸ್ತಿದೆ, ಹೇಳಿ ಸರ್. ಸರ್, ಇದು ಒಂದು ಬಹಳ ಸೂಕ್ಷ್ಮ ಗಮನಿಸುವಂತಿದ. ಇದೇನಂದ್ರೆ, ಇದು ಒಂದು ಬಹಳ ಸೂಕ್ಷ್ಮವಾಗಿ ನೋಡುವಂತ ವಿಚಾರ. ಅಂದ್ರೆ ಇಲ್ಲಿ ನಡೀತಾ ಇರೋದೇ ಬೇರೆ ವಿಚಾರ. ಇದು ಯಾವ್ದು ವಾಲ್ಮೀಕಿನೂ ಅಲ್ಲ, ಯಾವ್ದು ಅಲ್ಲ. ಇಲ್ಲಿ ನಿಜವಾಗಿ ಹೇಳ್ತೀನಿ ನಿಮಗೆ, ಸತ್ಯವಾಗ್ಲು ಇದು ಯಾವ್ದು ನಡೀತಾ ಇರಕ್ಕದ್ದು ವಾಲ್ಮೀಕಿ, ಈಗ ನಡೆಯುವಂತ ವಾಲ್ಮೀಕಿ ಡೇಟೂ ಇಲ್ಲ. ಆಕ್ಚುಲಿ ಹೇಳ್ತೀನಿ ನಿಮಗೆ. ಹಲೋ, ಕೇಳಿಸ್ತಿದೆ ಸರ್, ನೀವು ಹೇಳಬಹುದು, ಕೇಳಿಸ್ತಿದೆ ಸರ್. ಇದು ವಾಲ್ಮೀಕಿ ಜಯಂತಿ ಸಮಯ ಅಲ್ಲ, ನೆನ್ಪಿಟ್ಕೊಳ್ಳಿ. ವಾಲ್ಮೀಕಿ ಜಯಂತಿ ಸಮಯ ಅಲ್ಲ, ವಾಲ್ಮೀಕಿ ಜಯಂತಿ ಸಮಯ ಬೇರೆ ಇದೆ. ನೋಡಿ ಕ್ಯಾಲೆಂಡರ್ದಲ್ಲಿ. ಇದು ಖಲಿಸ್ತಾನಿ ಟೆರರಿಸ್ಟ್ ಗಳ ಒಂಥರ ನಮ್ಗೆ ಕಾಣ್ತಾ ಇದೆ. ಯಾಕಂದ್ರೆ ಕೇಳೋ, ಇದು ಒಂದು ಬಹಳ ಷಡ್ಯಂತ್ರ ಕಾಣ್ತಾ ಇದೆ ನನಗಿದು. ನೀವು ಹೇಳಿದ್ದ ವಿಚಾರ ಪೊಲೀಸರು ಗಮನಿಸಿ ಬಹುಶಃ ಆ ಆಂಗಲ್ ನಲ್ಲೂ ಕೂಡ ತನಿಖೆ ಮಾಡಬಹುದು. ಯಾಕಂತ ಹೇಳಿದ್ರೆ ಅಲ್ಲಿ ಫೈರಿಂಗ್ ಮಾಡಿದಂತ ವ್ಯಕ್ತಿ ಆತ ಕರ್ನಾಟಕದವನಲ್ಲ. ಆ ಸತೀಶ್ ರೆಡ್ಡಿ ಅವರ ಗನ್ಮ್ಯಾನ್ ಅಂತೇಳಿ, ಖಾಸಗಿ ಗನ್ಮ್ಯಾನ್ ಅಂತೇಳಿ ಹೇಳ್ಕೊಂಡಂತ ವ್ಯಕ್ತಿ ಆತ ನೋಡಿದ್ರೆ ನೀವು ಹೇಳ್ದಂಗೆ ಹಂಗೆ ಇದೆ. ಬಹುಶಃ ಈ ವೇಯಲ್ಲೂ ಕೂಡ ತನಿಖೆ ಮಾಡಬಹುದು ಪೊಲೀಸರು. ಥ್ಯಾಂಕ್ ಯು ನಮ್ಮ ಜೊತೆ ತಾವು ಮಾತಾಡಿದಕ್ಕೆ. ಗೋವರ್ಧನ್ ಅನ್ನೋರು ಕಾಲ್ ಮಾಡಿದ್ದಾರೆ. ಗೋವರ್ಧನ್ ಅವರೇ ನಮಸ್ಕಾರ. ನಮಸ್ತೆ ಸರ್. ನಮಸ್ಕಾರ
ಸರ್ ನಾನು ನಿನ್ನೆಯಿಂದನೇ ಟಿವಿಲಿ ನಿಮ್ಮ ನ್ಯೂಸ್ ಅಲ್ಲಿ ಬೇರೆ ಬೇರೆ ಚಾನೆಲ್ಗಳಲ್ಲಿ ಬೆಳವಣಿಗೆಗಳನ್ನು ನೋಡ್ತಾ ಇದ್ದೆ. ಸರಿ ಸರ್, ಸರಿ. ಸರ್, ಇದು ಯಾವ್ದೋ ಒಂದು ಬ್ಯಾನರ್ ಕಟ್ಟೋದಕ್ಕೆ ಗಲಾಟೆ ಆಗಿದೆ ಅಂತ ಕೇಳ್ಪಟ್ಟೆ. ಹೌದು, ಸರ್, ನಿಜ, ಅಲ್ಲಿ ಬರ್ತಕ್ಕಂತ ವಿಚಾರ ಏನ್ ಗೊತ್ತಾ, ನಾನು ಮಾಧ್ಯಮದವರಿಗೆ ಒಂದು ರಿಕ್ವೆಸ್ಟ್ ಮಾಡೋದಿಷ್ಟೇ. ಪ್ಲೀಸ್ ಸರ್, ಹೇಳಿ. ಅಲ್ಲಿ MLA ಅವರು ಹೇಳ್ತಿದ್ದಾರೆ ನಮ್ ಕಡೆಯವ್ರು ಯಾರೋ ಮಿಸ್ ಫೈರ್ ಆಗಿದೆ ಅಂತ. ಅಪೋಸಿಷನ್ ಪಾರ್ಟಿ ಅವ್ರು ಹೇಳ್ತಿದ್ದಾರೆ ಅವ್ರ ಕಡೆಯವ್ರು ಯಾರೋ ಸತೀಶ್ ರೆಡ್ಡಿ ಅನ್ನೋರು ಅಂತ. ಸರ್, ಮಾಧ್ಯಮದವ್ರ ಮೂಲಕ ಹೇಳ್ತೀನಿ, ಹೂ ಇಸ್ ಈ ಸತೀಶ್ ರೆಡ್ಡಿ ಸರ್? ಫಸ್ಟ್ ಇವನ್ ಎಲ್ಲಿದ್ದಾನೆ ಸರ್? ಯಾರಾದ್ರೂ ಒಬ್ರು ಒಂದು ಮಾಧ್ಯಮದಲ್ಲಿ ಕ್ವಶನ್ ಬರ್ತಿಲ್ಲ, ಅವನ್ ಎಲ್ಲಿಗೆ ಓಡೋದ? MLA ಇದ್ದಾರೆ, ಬೇರೆ ಎಲ್ಲ ಇದ್ದಾರೆ. ಸತೀಶ್ ರೆಡ್ಡಿ ಅನ್ನೋರು ಎಲ್ಲಿ ಹೋದ್ರು? ಇಂಜೂರ್ ಆಗಿದ್ದಾರೆ, ಆಸ್ಪತ್ರೆಯಲ್ಲಿ ಸರ್, ಚಿಕಿತ್ಸೆ ಇಂಜೂರಿ ಸರ್. ಅಲ್ಲಿ ನಾನ್ ನ್ಯೂಸ್ ಚಾನೆಲ್ ಎಲ್ಲ ನೋಡ್ರೆ ಬೆಳವಣಿಗೆ ಬರ್ತಿರೋದೇನಂದ್ರೆ, ಆ ಸತೀಶ್ ರೆಡ್ಡಿ ಅನ್ನೋನ್ನ ಇವ್ರು ಬಚ್ಚಿಟ್ಟಿದ್ದಾರೆ ಅಂತ ಅನ್ಸುತ್ತೆ. ಅವನ್ ಕಡೆ ಅವರು MLA ಅಲ್ಲ, ಒಬ್ಬ MP ಅಲ್ಲ, ಮಾಜಿ ಮಿನಿಸ್ಟರ್ ಅಲ್ಲ, ಒಬ್ಬ ಕಾರ್ಪೊರೇಟರ್ ಅಲ್ಲ, ಮೇಯರ್ ಅಲ್ಲ, ಯಾರು ಅಲ್ಲ. ಇವನಿಗೆ ಗನ್ ಮ್ಯಾನ್ಗಳನ್ನ ಕೊಡ್ಬೇಕಾದ್ರೆ ಸರ್ಕಾರ ಏನ್ ಮಾಡ್ತಾ ಇತ್ತು? ಪರ್ಮಿಷನ್ ಯಾರು ಕೊಟ್ರು ಸರ್? 10 ಜನ 8 ಜನ ಗನ್ ಮ್ಯಾನ್ಗಳು ನಿಂತ್ಕೊಂಡು ಓಡಾಡ್ಲಿಕ್ಕೆ ಪರ್ಮಿಷನ್ ಯಾರು ಕೊಟ್ರು ಸರ್? ದಯಮಾಡಿ ನಾನು ಮೀಡಿಯಾಕ್ಕೆ ರಿಕ್ವೆಸ್ಟ್ ಮಾಡೋದಿಷ್ಟೇ, ಈ ಸತೀಶ್ ರೆಡ್ಡಿ ಅನ್ನೋರು ಯಾವ ಆಸ್ಪತ್ರೆಯಲ್ಲಿ ಇದ್ದಾರೆ, ಏನಾಗಿದೆ ಇಂಜುರಿ ಸರ್? ದಯಮಾಡಿ ಕ್ವಶನ್ ಮಾಡಿ. ಅವ್ರು ಯಾವ ಆಸ್ಪತ್ರೆಯಲ್ಲಿ ಇದ್ದಾರೆ, ಎಲ್ಲಿ ಇಂಜೂರಿ ಆಗಿದ್ದಾರೆ, ಅವ್ರ ಜೊತೆಗೆ ಇರ್ತಕ್ಕಂಥ ಗನ್ ಮ್ಯಾನ್ಗಳು ಎಲ್ಲಿ ಓಡೋದ್ರು ಸರ್? ಇವತ್ತು ಇಷ್ಟೆಲ್ಲ ಟೆಕ್ನಾಲಜಿ ಇದೆ, ಇಷ್ಟೆಲ್ಲ ಪೊಲೀಸ್ ಇಂಟೆಲಿಜೆನ್ಸ್ ಇದೆ. ಎಲ್ಲೆಲ್ಲೋ ಸರ್, ಈಗ ಮೊನ್ನೆ ನಿಮ್ ನ್ಯೂಸ್ ಚಾನೆಲ್ ನೋಡ್ತಿದ್ದೆ, ಮೇಡಮ್ ವಿಜಯಲಕ್ಷ್ಮಿ ದರ್ಶನ್ ಅವ್ರ ಮಿಸಸ್ ಗೆ ಯಾರೋ ಆನ್ಲೈನ್ ಅಲ್ಲಿ ಇದು ಮಾಡಿದಾರಂತ ಹಿಡಿದ್ರು ಅಂತ ಬಂತು ಸರ್. ಎಲ್ಲೆಲ್ಲೋ ಇದ್ದವ್ರನ್ನ ಹಿಡಿತಾರೆ. ಇಷ್ಟೆಲ್ಲ ವ್ಯವಸ್ಥೆ ಇದ್ರು ಅವ್ರು ಎಲ್ಲಿದ್ದಾರೆ? ದಯಮಾಡಿ ಈ ಪ್ರಶ್ನೆ. ಸತೀಶ್ ರೆಡ್ಡಿ ಯಾವ ಆಸ್ಪತ್ರೆಯಲ್ಲಿ ಇದ್ದಾರೆ? ಇದಕ್ ಮೂಲ ಕಾರಣ ವ್ಯಕ್ತಿ ಆದಂತರ್ನ ಅವ್ರನ್ನ ಯಾಕೆ ನೀವು ಇಂಟರ್ವ್ಯೂ ಮಾಡ್ತಿಲ್ಲ? ಅವ್ರನ್ನ ಯಾಕೆ ತನಿಖೆಗೆ? ಗೋವರ್ಧನ್ ಅವರೇ, ನಿಮ್ಮ ವ್ಯಾಲಿಡ್ ಪಾಯಿಂಟ್ ನ ನಾನು ಒಂದಿಷ್ಟು ಮುಂದುವರಿಸ್ತೀನಿ. ಸತೀಶ್ ರೆಡ್ಡಿ ಇಂಜೂರ್ ಆಗಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡ್ಕೊಳ್ತಿದ್ದಾರೆ. ಸತೀಶ್ ರೆಡ್ಡಿ ಅವರ 4 ಗನ್ ಮ್ಯಾನ್ ಗಳ ಪೈಕಿ 2ರನ್ನ ಈಗ ವಿಚಾರಣೆಗೆ ಒಳಪಡಿಸಿದ್ದಾರೆ. ಆದ್ರೆ ಪ್ರಾಥಮಿಕವಾಗಿ ಪೊಲೀಸರು ಹೇಳಿರೋ ಮಾಹಿತಿ ಅಂತ ಹೇಳಿದ್ರೆ, ಅವರು ಫೈರ್ ಮಾಡಿದಂತಹ ಆ ಗನ್ ಇತ್ತಲ್ಲ, ಆ ಬುಲೆಟ್ ಅಲ್ಲ ರಾಜಶೇಖರ್ ದೇಹದ ಒಳಗಿರೋದು ಅಂತ ಹೇಳ್ತಾ ಇದ್ದಾರೆ. ತನಿಖೆ ನಡೀತಾ ಇದೆ, ನೋಡುವ. ಏನಾದ್ರೂ 11 ಗನ್ಗಳನ್ನ ಈಗ ವಶಕ್ಕೆ ಪಡ್ಕೊಂಡಿದಾರಲ್ಲ, 12ನೇ ಗನ್ನಿಂದ ಏನಾದ್ರೂ ಫೈರಿಂಗ್ ಆಗಿದ್ರೆ ಅದು ಯಾವುದು ಅನ್ನೋದ್ರ ಬಗ್ಗೆ ತನಿಖೆ ಆಗ್ತಾ ಇದೆ. ನೀವು ಹೇಳ್ತಿರುವಂತದ್ದು 100% ನಿಜ ಇದೆ. ಅವ್ರು ಶಾಸಕರು ಅಲ್ಲ, ಸಚಿವರು ಅಲ್ಲ, ಸಂಸದರು ಅಲ್ಲ, ಯಾವುದೇ ಮೆಂಬರು ಅಲ್ಲ, ಏನೂ ಅಲ್ಲ. ಅವ್ರಿಗೆ ಯಾಕೆ ಬೇಕು 4 ಗನ್ ಮ್ಯಾನು ಅನ್ನೋದು, ಇದು ಸರ್ಕಾರ ನಾವು ಪ್ರಶ್ನೆ ಮಾಡ್ತಾ ಇದ್ದೀವಿ. ಇದಕ್ಕೆ ಉತ್ತರ ಮುಂದೆ ಸಿಗುತ್ತಾ ನೋಡೋಣ. ಥ್ಯಾಂಕ್ ಯು ನಮ್ಮ ಜೊತೆಲಿ ಮಾತಾಡಿದ್ದಕ್ಕೆ. ಚಂದ್ರು ಅಂತೇಳಿ ಬಾಗಲಕೋಟೆಯಿಂದ. ನಮಸ್ಕಾರ ಚಂದ್ರು ಅವರೇ. ಸರ್, ನಮಸ್ಕಾರ ಸರ್. ಚೆನ್ನಾಗಿದ್ದೀರಾ ಸರ್? ಚೆನ್ನಾಗಿದೆ ಸರ್, ಚೆನ್ನಾಗಿದೆ. ಓಕೆ ಸರ್, ಹೇಳಿ, ಏನ್ ಹೇಳ್ತೀರಿ? ಬಳ್ಳಾರಿ ಏನಂದ್ರೆ ಸರ್, ನಾನು ಇಷ್ಟೊತ್ತನ ನೋಡಿದ್ನಲ್ಲ, ಈ ಎಲ್ಲಾ ಪ್ರೋಗ್ರಾಮ್ ನೋಡ್ತಾ ಇದ್ದೀನಿ. ಪ್ಲೀಸ್ ಸರ್, ಇಲ್ಲಿ ಒಂದು ಎದ್ದು ಕಾಣ್ತಾ ಇರೋದು ಏನ್ ಗೊತ್ತಾ ಸರ್? ಹೇಳಿ ಸರ್. ಹೇಳ್ಬೋದಾ? ಖಂಡಿತವಾಗ್ಲೂ ಹೇಳ್ಬೋದು ಸರ್, ನಿಮ್ಗಾಗಿಯೇ ವೇದಿಕೆ. ಸರಿ. ಯಾಕಂದ್ರೆ ಇಲ್ಲಿ ರೆಡ್ಡಿ ವರ್ಸಸ್ ರೆಡ್ಡಿ ನಮಗ್ ಕಾಣ್ತಾ ಇಲ್ಲ, ಇಲ್ಲಿ ಖಲಿಸ್ತಾನಿ ಟೆರರಿಸ್ಟ್ ತರ ಕಾಣ್ತಾ ಇದೆ ಈ ಪ್ರೋಗ್ರಾಮ್, ಈ ಅಟ್ಯಾಕ್ ಹ್ಯಾಪನಿಂಗ್. ಹೌದು. ಯಾಕಂತ ಕೇಳಿ, ಇದನ್ನ ಬಹಳ ನೀವು ಒಂದು ಸೆರೆಸ್ ತಗೋಬೇಕು ಮಾಧ್ಯಮದವರು, ಸೂಕ್ಷ್ಮ ಗಮನಿಸಿ. ಯಾಕಂತ ಕೇಳಿ, ಇಲ್ಲಿ ರೆಡ್ಡಿನೂ ಇಲ್ಲ, ಬಡ್ಡಿನೂ ಇಲ್ಲ, ಬಟ್ ಇಲ್ಲಿ ಸರ್ದಾರ್ಜಿ ಇದ್ದಾನೆ, ನೆನಪಿಟ್ಕೊಳ್ಳಿ. ಹೌದು. ಸೂಕ್ಷ್ಮ ಗಮನಿಸ. ಹಲೋ, ಕೇಳಿಸ್ತಿದೆ, ಹೇಳಿ ಸರ್. ಸರ್, ಇದು ಒಂದು ಬಹಳ ಸೂಕ್ಷ್ಮ ಗಮನಿಸುವಂತಿದ. ಇದು ಏನಂದ್ರೆ, ಇದು ಒಂದು ಬಹಳ ಸೂಕ್ಷ್ಮವಾಗಿ ನೋಡುವಂತ ವಿಚಾರ. ಅಂದ್ರೆ ಇಲ್ಲಿ ನಡೀತಾ ಇರೋದೇ ಬೇರೆ ವಿಚಾರ. ಇದು ಯಾವ್ದು ವಾಲ್ಮೀಕಿನೂ ಅಲ್ಲ, ಯಾವ್ದು ಅಲ್ಲ. ಇಲ್ಲಿ ನಿಜವಾಗಿ ಹೇಳ್ತೀನಿ ನಿಮಗೆ, ಸತ್ಯವಾಗ್ಲು ಇದು ಯಾವ್ದು ನಡೀತಾ ಇರಕ್ಕದ್ದು ವಾಲ್ಮೀಕಿ, ಈಗ ನಡೆಯುವಂತ ವಾಲ್ಮೀಕಿ ಡೇಟೂ ಇಲ್ಲ. ಆಕ್ಚುಲಿ ಹೇಳ್ತೀನಿ ನಿಮಗೆ. ಹಲೋ, ಕೇಳಿಸ್ತಿದೆ ಸರ್, ನೀವು ಹೇಳಬಹುದು, ಕೇಳಿಸ್ತಿದೆ ಸರ್. ಇದು ವಾಲ್ಮೀಕಿ ಜಯಂತಿ